ಹೆಸರು MME ಬೋರ್ವೆಲ್ಲು. ನಾವು ಒಂದು ಬೋರ್ವೆಲ್ ಆಫೀಸ್ ಇಟ್ಕೊಂಡಿದ್ದೀವಿ. ನಾನು ಹೇಳೋದೆಲ್ಲ ನಿಜ ಹೇಳ್ಬಿಡ್ತೀವಿ. ಅದಕ್ಕೋಸ್ಕರ ನನಗೆ ಬೇರೆ ಬೋರ್ವೆಲ್ ಅಂಗಡಿಗಳು ಆಫೀಸ್ಗಳಿಂದ ನಾನು ತುಂಬ ಬೇಜಾರು ಮಾಡ್ತಾರೆ. ನಾನು ಏನು ಮಾಡಲಿ? ನಾನು ಒಳ್ಳೇದು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಒಂದು ಬೋರ್ವೆಲ್ ಹಾಕಿದ್ರೆ ಸರಿನಾ, ಎಷ್ಟೋ ಫೀಟ್ ಡ್ರಿಲ್ ಮಾಡಿದ್ರೆ, ಯಾವಾಗಲೂ ಒಂದು ಬೋರ್ವೆಲ್ ಇದ್ದರೆ ಸರಿನಾ, ನೀವು ಒಂದು 1000 ಫೀಟ್ ಡ್ರಿಲ್ ಮಾಡಿದ್ರು ಒಳ್ಳೆಯದು. ಇದು ಬಂದು ಅವರು ಬಂದು ಏನೋ ಮಿಷಿನ್ ಪ್ರಾಬ್ಲಮ್ನ ಏನಂತ ಗೊತ್ತಿಲ್ಲ, 880 ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಬಿಟ್ಟು ನೋಡಿದ್ರೆ 838 ಇದೆ ಸರಿನಾ. ಇದು ನಾನು ಏನು ಹೇಳಂಗಿಲ್ಲ, ಕಮೆಂಟ್ ಕೊಡೋಂಗಿಲ್ಲ. ಸ್ಕ್ಯಾನಿಂಗ್ ಮಾಡಿ ಈಗ 100 ಅಡಿ ನೀರಿದ್ರೆ ಏನು ಮೋಟ್ರ್ ಬಿಡಂಗೆ ಇಲ್ಲ. 300-400 ಇದ್ದರೆ ನೀವು ಯೋಚನೆ ಮಾಡ್ಬೋದು, ಎಲ್ಲಿ ಕೆಳಗಡೆಯಿಂದ ಮೇಲೆಗಡೆ ಬಂದರೆ ಯೋಚನೆ ಮಾಡ್ಬೋದು. 500 ಫೀಟ್ ಮೇಲೆ ನೀರು ಬಂದುಬಿಟ್ರೆ ವಾಟರ್ ಲೆವೆಲು, ನೀವು ಧೈರ್ಯವಾಗಿ ಮೋಟ್ರ್ ಹಾಕ್ಬೋದು. ಇದು ಮೋಟ್ರ್ ಬೋರ್ ಹಾಕಿ ನೀವು ಅವ್ರಿಗೆ ಬಂದು 15 ದಿವಸ ಆಗಿದೆ ಅಂತ ಕ್ಲಿಯರೆನ್ಸ್ ಏನು ಕಾಣಿಸ್ತಾ ಇಲ್ಲ. ವಾಟರ್ ಲೆವೆಲ್ ಎಷ್ಟಪ್ಪ? ವಾಟರ್ ಲೆವೆಲಾ? ಹಾಂ, 795 ವಾಟರ್ ಲೆವೆಲು. ಬೋರ್ ಇರುವುದು 838. ಸೊ 100 ಫೀಟ್ನೂ ಇಲ್ಲ, ಅದು ಕಡಿಮೆ ಐತೆ. ಇದಕ್ಕೆ ಏನು ಮಾಡೋಣ ಸೊಲ್ಯೂಷನ್? ಟ್ರೀಟ್ಮೆಂಟ್ ಏನದು? ಓಕೆ, ಫಸ್ಟ್ ಬಂದು ಒಂದು ಟ್ರ್ಯಾಕ್ಟರ್ ನೀರು ಬಿಡಬೇಕು. ಫುಲ್ಲು ಪೂರ್ತಿ ಬಿಡ್ತಾರೆ, ಓವರ್ಫ್ಲೋನ ಆಗಿಲ್ಲಪ್ಪ ಅಂದರೆ ಆ ಬೋರಲ್ಲಿ ನೀರು ಬೇರೆ ಎಲ್ಲೇ ಹೋಗ್ತಾ ಇದೆ, ಅದಕ್ಕೆ ಖರ್ಚು ಮಾಡಿ ಯೂಸ್ ಇಲ್ಲ, ಫಿನಿಶ್ಡ್. ನೆಕ್ಸ್ಟು ಓವರ್ಫ್ಲೋ ಆಗುತ್ತೆ, ನೀರು ಹಂಗೇನೆ ಇರುತ್ತೆ, ಕೆಳಗಡೆ ಹೋಗ್ತಾ ಇಲ್ಲ. ಹಂಗಿದ್ರೆ ಬೋರ್ನಲ್ಲಿ ಯಾವ ಸೋರ್ಸ್ ಇಲ್ಲ ಅಂತ ಲೆಕ್ಕ ಸರಿನಾ. ನೀರು ಬಿಡ್ತೀರಾ, ಓವರ್ಫ್ಲೋ ಆಯಿತು, ಸ್ವಲ್ಪ ಕಡಿಮೆ ಆಗ್ತಾಯಿದಂದರೆ ಯಾವುದೋ ಒಂದು ಸೋರ್ಸ್ ಐತಿ ಅಂತ ಲೆಕ್ಕ. ಇದು ಸೋರ್ಸು ಬಿಡ್ಬೋದು. ಇದು ನಾನು ಹೇಳೋದು ಬಿಸ್ನೆಸ್ ಸೀಕ್ರೆಟ್ ಹೇಳ್ತಾ ಇದ್ವಿ. ಇದು ಜನ ನೋಡಿದರೆ ನನಗೆ ಬಿಸ್ನೆಸ್ ಲಾಸ್ ಆಗುತ್ತೆ, ಇದ್ರೂ ಹೇಳ್ತಾ ಇದ್ವಿ. ಇದು ಎಲ್ಲರೂ ಮಾಡಿ ನೋಡಿ ಏನಂತ ನೋಡೋಣ. ಇವರು 800 ಮಾಡಿದ್ದಾರೆ, 1000 ಮಾಡಿದರೆ ತುಂಬ ಒಳ್ಳೆಯದು. ಬಟ್ ನನ್ನ ಲೆಕ್ಕ ಪ್ರಕಾರ ಕೆಳಗಡೆ ಹೋಗಿನೂ ಏನು ಸೋರ್ಸ್ ಇಲ್ಲ ಈ ಪಾಯಿಂಟ್ನಲ್ಲಿ. ಬೇರೆಯವರು ಯಾರೋ ಜೀನಿಯಸ್ ಇದ್ದರೆ ಹಂಗೆ ಫೋಟೋನಲ್ಲಿ ಆನ್ಲೈನ್ ಪಾಯಿಂಟಲ್ಲಿ ಯಾರು ಹೇಳ್ತಾರಲ್ಲ, ಆನ್ಲೈನ್ ಪಾಯಿಂಟ್ ನೋಡ್ಬೋದು. ಏನಕ್ಕೆ ಹೆಚ್ಚು ಕಡಿಮೆ ಇದ್ದರೆ ನನಗೆ ಕಮೆಂಟ್ ಕೊಡಿ, ಮಾಡೋಣ, ನೋಡೋಣ. ಓಕೆ, ತುಂಬ ಧನ್ಯವಾದಗಳು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ಸಲ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು.